ಮಗಳಿಗೆ ಕೊನೆಗೆ ತಾನೇ ಬುದ್ಧಿ ಬರೋದು. ಟಾಟಾ ಅಶ್ವಿನಿ, ನನ್ನಿಂದ ನಿನಗೆ ಯಾವ ಹೆಲ್ಪ್ ಸಿಗಲ್ಲ. ದಟ್ಸ್ ಇಟ್. ಈ ಪ್ಲಾನ್ ನ ಇಲ್ಲಿಗೆ ಬಿಟ್ಬಿಡು. ಬಿಡಲ್ಲ. ನೀವು ಸಹಾಯ ಮಾಡಕ್ಕಾಗಲ್ಲ ಅಂತ ಬಿಡ್ಬೋದು, ಆದ್ರೆ ನನ್ ಪ್ಲಾನ್ ನ ಬಿಡಕ್ಕಾಗಲ್ಲ. ಅರ್ಥ ಮಾಡ್ಕೋ ಅಶ್ವಿನಿ, ನನ್ನ ಮಗಳ ಮದ್ವೆ ನಡೆಯೋವರೆಗೂ ಈ ಕೊಲೆ ಮನಸ್ತಾಪ ಯಾವುದು ಬೇಡ. ಅಯ್ಯೋ, ನಾನ್ ಕೊಲೆ ಮಾಡ್ತೀನಿ ಅಂತ ಅಂತಿರೋದು ಆ ಭೂಮಿನ, ನಿಮ್ ಮಗಳನ್ನಲ್ಲ. ಯಾಕೆ ಈ ರೀತಿ ಕನ್ಫ್ಯೂಸ್ ಆಗ್ತಿದ್ದೀರಾ? ನೀವ್ ಸುಮ್ನೆ ಒಂದ್ ಕೈ ಜೋಡ್ಸಿ ಸಾಕು, ನಾನ್ ಕೆಲ್ಸ ಮುಗಿಸ್ತೀನಿ. ಬುದ್ಧಿ ಇದ್ಯಾ ನಿಂಗೆ? ಮನೇಲಿ ಹೆಣ ಇಟ್ಕೊಂಡು ಯಾರಾದ್ರೂ ಮದ್ವೆ ಮಾಡ್ತಾರ? ಓ, ವಿಷಯ ಇದಾ? ಈಗ ನೀವು ಕೂಡ ಸ್ವಾರ್ಥಿ ಅಂತ ಅನ್ನಿಸ್ತಿಲ್ವಾ? ಅಶ್ವಿನಿ, ಸರಿಯಾಗಿ ಕೇಳಿಸ್ಕೊ. ಅಪ್ಪಿ ತಪ್ಪಿ ನೀನೇನಾದ್ರೂ ಕಿತಾಪತಿ ಮಾಡಿ ನನ್ನ ಮಗಳ ಮದ್ವೆ ನಿಲ್ಲೋ ಹಾಗ್ ಮಾಡಿದ್ರೆ ಮಾಡ್ತೀನಿ. ಆಗ ನನ್ನ ಮಗಳ ಜೀವನ ಈಗಾಗೋಯ್ತಲ್ಲ ಅಂತ ನೀವ್ ಅಳ್ತೀರಾ ಅಲ್ವಾ? ಅಯ್ಯೋ ಅಶ್ವಿನಿ, ನನ್ನನ್ನು ಎದುರು ಹಾಕೊಂಡ್ರೆ ನೀನ್ ಅಳೋ ಹಾಗಾಗತ್ತಲ್ಲ. ಅದನ್ ನೋಡಿ ನಾನ್ ಖುಷಿ ಪಡ್ತೀನಲ್ಲ. ಏನ್ ಹೇಳ್ತಾ ಇದೀರಾ? ಹೇಳಲ್ಲ, ತೋರಿಸ್ತದೆ. ನೀನೇನಾದ್ರೂ ಕಿತಾಪತಿ ಮಾಡಿದ್ರೆ ಈ ಮನೇಲಿ ನಡೆಯೋದು ಭೂಮಿ ಅಂತ ಸಂಸ್ಕಾರ ಅಲ್ಲ, ನಿಂದು. ಸಂಗೀತ, ಅದೆಲ್ಲ ಹೋಗ್ಬೇಕು ಅಂದಿಯಲ್ಲ, ಇನ್ನು ಹೀಗೆ ಕೂತಿದ್ಯಾ? ಅಮ್ಮ, ಪಕ್ಕದ ಮನೆ ಸರೋಜ ಆಂಟಿ ಮಗಳಿದಾರಲ್ಲ, ಅವ್ರ ಮಗುದು ನಾಮಕರಣ ಅಂತೆ. ತುಂಬಾ ಫೋರ್ಸ್ ಮಾಡಿ ಪ್ರೀತಿಯಿಂದ ಕರೆದಿದ್ದಾರೆ, ಬರ್ಲೇಬೇಕು ಅಂತ. ಅದಕ್ಕೆ ಹೋಗ್ಬೇಕು. ಅಷ್ಟರಲ್ಲಿ ಹೂ ಕಟ್ಟಿ ದೇವ್ರ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ರೀ, ಇನ್ನು ಏನ್ ಫೋನ್ ನೋಡ್ತಾ ಕೂತಿದ್ದೀರಾ? ಬೇಗ ಹೋಗೋಣ. ಸಂಗೀತ, ನನ್ಗೇನಮ್ಮ ಅಲ್ಲಿ ಕೆಲ್ಸ, ನೀವು ಹೋಗ್ಬಾ. ನೋಡಮ್ಮ, ಅವ್ರು ಎಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಗೊತ್ತಾ? ಯಾವಾಗ್ಲೂ ಹೀಗೆ ಎಲ್ ಕರೆದ್ರು ಬರಲ್ಲ ಅಂತ. ಕೇಶವ ಫೋನ್ ಮಾಡ್ತಿದ್ದಾನೆ. ಹಲೋ ಕೇಶವ. ಅಣ್ಣ, ಹೇಗಿದ್ಯಾ ಅಣ್ಣ? ಅದ್ಕೆ ನಚ್ಚಿ ಎಲ್ಲ ಹೇಗಿದ್ದಾರೆ? ಕೇಶವ, ಎಲ್ರು ಚೆನ್ನಾಗಿದ್ವಿ. ನೀನ್ ಹೇಗಿದ್ಯಾ? ರಾಧಾ ಹೇಗಿದ್ದಾರೆ? ಅಮ್ಮ ಹೇಗಿದ್ದಾರೆ? ಅಮ್ಮನ್ ಹುಷಾರಿಲ್ಲ ಅಣ್ಣ. ಏನಂದೆ? ಹುಷಾರಿಲ್ವಾ? ಕೇಶವ, ಏನಾಯ್ತು? ಏನು ಅಂತ ಗೊತ್ತಿಲ್ಲ ಅಣ್ಣ. ಒಂದತ್ತಿದ್ದಂಗೆ ಇನ್ನೊಂದತ್ತಿಲ್ಲ. ಈಗಂತೂ ಹೇಳಕ್ಕೂ ಆಗ್ದಿನ ಮಲ್ಕೊಂಡ್ಬಿಟ್ಟವ್ರೆ. ನಿನ್ ಮಗ್ಳು ಒಟ್ಟು ಊರು ಬಣ್ಣ. ಅಮ್ಮ ಯಾವಾಗ್ಲೂ ರಾಮ ರಾಮ ಅಂತ ನಿನ್ನ ಹೆಸರನ್ನೇ ಕನ್ನೋಡಿಸ್ತಾ ಇದಾರೆ. ಸರಿ ಕಣೆ ಕೇಶವ, ನಾನು ತಗ್ತಾ ಹೊರಟ್ಬರ್ತೀನಿ. ಆಯ್ತಣ್ಣ. ಏನಾಯ್ತು ರೀ? ಏನಾಯ್ತಂತೆ? ಸಂಗೀತ, ಅಮ್ಮನ್ಗೆ ಹುಷಾರಿಲ್ವಂತೆ. ಯಾಕೆ ಎಲ್ರು ಒಂಥರ ಗಾಬರಿ ಆಗಿದ್ದೀರಿ? ಏನಾಯ್ತು? ರಮಣ್ಣ, ದೇವ್ಯಾನಿ, ನಮ್ಮ ಅತ್ತೆಗ್ ತುಂಬಾ ಹುಷಾರಿಲ್ವಂತೆ. ಅಯ್ಯೋ, ಯಾಕೆ? ಏನಾಯ್ತಂತೆ? ಗೊತ್ತಿಲ್ಲ ದೇವೇನಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ರೀ, ನಿಮ್ ಜೊತೆ ನಾನು ಬರ್ತೀನಿ. ಅಕ್ಕ, ನೀನು ಹೋಗ್ತಿ ಅವ್ರ ಜೊತೆ? ಮೊದ್ಲೇ ನಿನ್ ಅತ್ತೆಗೆ ನೀನ್ ಕಂಡ್ರಾಗಲ್ಲ. ಉಕ್ಕು ತುಂಬಾ ಮಂಗಳಾರತಿ ಮಾಡದೆ ಮಾತೆ ಶುರು ಮಾಡಲ್ಲ ಅವರು. ಹಾಗಂತ ಇಂಥ ಸಮಯದಲ್ಲಿ ನಾನು ಹೋಗ್ಲಿಲ್ಲ ಅಂದ್ರೆ ಹೇಗೋ ಶ್ರವಣ? ಅವ್ರು ಒಳ್ಳೆಯವರು ಕೆಟ್ಟವರು, ಅವ್ರು ನಮ್ಮ ಅತ್ತೆ ತಾನೆ. ಇಂಥ ಸಮಯದಲ್ಲಿ ನಾನು ಅವ್ರ ಜೊತೆ ಇದ್ದು ಅವ್ರ ಸೇವೆ ಮಾಡ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವೇನೋ? ಅವ್ರು ನನಗೆ ಎಷ್ಟಾದ್ರೂ ಬೈಲಿ, ನಾನು ಇವ್ರ ಜೊತೆ ಹೋಗ್ತೀನಿ. ಇಬ್ರೇ ಹೋಗ್ತೀರಾ? ಅವ್ರಿಗೆ ಹುಷಾರಿಲ್ಲ ಅಂದ್ಮೇಲೆ ಮಕ್ಳು ಮೊಮ್ಮಕ್ಳು ಎಲ್ರನ್ನೂ ನೋಡೋ ಆಸೆ ಇರತ್ತ ಅವ್ರಿಗೆ. ಅಜಿತಂತೂ ಇಲ್ಲ, ಕಡೆ ಪಕ್ಷ ನಚ್ಚಿನೂ ಭೂಮಿನೂ ಜೊತೆಲಿ ಕರ್ಕೊಂಡು ಹೋಗಿ. ಆಗ ಇಡೀ ಜೀವಕ್ಕೆ ಒಂದ್ ಸಮಾಧಾನ ಅದ್ರಲ್ಲಿ ಸಿಗತ್ತೆ. ಅಮ್ಮ, ಅಜ್ಜಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನಾವು ನಿನ್ ಜೊತೆ ಬರ್ತೀವಿ. ಏನ್ ಹೇಳ್ತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅಲ್ಲ, ನಚ್ಚಿ ಮತ್ತೆ ಅಂಜು ಮದ್ವೆ ನಿಶ್ಚಯ ಆಗಿದೆಯಲ್ಲ, ಎಷ್ಟೊಂದ್ ಕೆಲ್ಸಗಳು ಬಾಕಿ ಇದೆ. ಇವತ್ ಸಂಜೆ ಬೇರೆ ಲಗ್ನ ಪತ್ರಿಕೆ ಪೂಜೆ ಇಟ್ಕೊಂಡಿದೀವಿ, ಮರ್ತು ಹೋಯ್ತಾ ಎಲ್ರಿಗೂ? ಟೆನ್ಷನ್ ಆಗ್ತಿದೆ ನಂಗೆ. ಅದನ್ನ ಆಮೇಲೆ ನೋಡ್ಕೊಂಡ್ರೆ ಆಯ್ತು ದೇವ್ಯಾನಿ. ಮೊದಲ್ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ಲಿ. ಅಲ್ಲ ಅತ್ತೆ, ನೀವು ನನಗೆ ಸಮಸ್ಯೆ ಅಂದ್ರೆ ಒಂದ್ ಕಡೆ ಅವ್ರು ಬಿದ್ದಿರ್ತಾರೆ, ಇನ್ನೊಂದ್ ಕಡೆ ನಮಗ್ ಏನ್ ಬೇಕು ಅದು ಮಾಡ್ಕೊಂಡು ಹೋಗ್ಬೇಕಾ? ಒಂದ್ ವೇಳೆ ನನಗೇನೋ ಆಗಿದ್ರೆ ಹೀಗೆ ಮಾತಾಡ್ತಾ ಇದ್ದೀಯಾ? ಅದೇ ನನ್ ಮಾತಿನ ಅರ್ಥ ಅದಲ್ಲ. ಹತ್ರದಲ್ಲೇ ಮದ್ವೆನ ಇಟ್ಕೊಂಡು ಈಗ ಎಲ್ರು ಅಲ್ಲಿ. ಹೇಗೂ ಅಜಿತ್ ಊರಲ್ಲಿಲ್ಲ, ಅವನಿಂದೆ ನಚ್ಚಿನೂ ಈ ಮದ್ವೆ ಮಾಡ್ಕೊಳ್ಳೋದು. ಖಂಡಿತ ಅಣ್ಣ ಬಂದ್ಮೇಲೆನೆ ನಾನ್ ತಾಳಿ ಕಟ್ಟೋದು. ಇಲ್ಲ ಅಂದ್ರೆ ನಂಗೆ ಈ ಮದ್ವೆನೇ ಬೇಡ. ಸುಮ್ನೆ ವಾದ ಬೇಡ. ಈಗ ಎಲ್ಲ ಕೂಡ್ ಬಂದ್ರೆ ಅನ್ಕೊಂಡಂಗೆ ಮದ್ವೆ ಮಾಡೋಣ. ಇಲ್ಲ ಅಂದ್ರೆ ಎಲ್ಲ ಸರಿ ಹೋಗೋ ತನಕ ಒಂದಿತ್ತಿನ ಮುಂದೆ ಹಾಕೋಣ. ಹುಡ್ಗಾನು ಇದೇ ಮನೆಯವನು, ಹುಡುಗಿನೂ ಇದೇ ಮನೆಯವಳು ಅಂತಾದ್ಮೇಲೆ ಸಮಸ್ಯೆ ಏನು? ಅದು ನಿಜಾನೇ. ಮೊದ್ಲು ನಾನು ಊರ್ಗ್ ಹೋಗಿ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ, ಆಮೇಲೆ ತೀರ್ಮಾನ ಮಾಡೋಣ. ಮೊದ್ಲೀಗ ಹೊರಡ್ತೀವಿ. ಮಾಮ್, ನಾನು ಅವ್ರ ಜೊತೆ ಹೋಗ್ತೀನಿ. ನೀನ್ ಯಾಕೆ? ಅದು ನಚ್ಚಿ ಇಲ್ದೆ ನಂಗೆ ಬೋರ್ ಆಗುತ್ತೆ ಮಾಮ್. ಸರಿ, ಹೋಪ. ಮನಸ್ವಿನಿ, ನೀನು ಬರ್ತೀಯಮ್ಮ ನಮ್ ಜೊತೆ? ಅದು ಅತ್ತೆ, ಅಮ್ಮ ಸಿಕ್ಕಿದ್ರೆ ವೈಷ್ಣೋದೇವಿಗ್ ಬರ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಈಗ ಆಪಲ್ ಹೋಗ್ಬಿಟ್ ಬರ್ತೀನಿ. ಸರಿನಮ್ಮ. ಭೂಮಿ, ನೀನ್ ಬೇಗ ಹೊರಡು. ಭೂಮಿ ಹೋದ್ರೆ ಶಾರದಾಂಗ್ ನೋಡ್ಕೊಳ್ಳೋರು ಯಾರು? ಅಜ್ಜಿ, ಈ ತಲೆ ಕೆಡ್ಸ್ಕೋಬೇಡಿ. ಶಾರದಮ್ಮನ್ನ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಅವ್ರ ಜವಾಬ್ದಾರಿ ನಂದೆ. ಹಾಗಾದ್ರೆ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಸರಿ ಕಣ ಶ್ರವಣ, ಒಳ್ಳೇದಾಯ್ತು. ಸರಿ, ಹಾಗಾದ್ರೆ ಎಲ್ರು ಏನ್ ನೋಡ್ತಾ ಇದ್ದೀರಾ? ಏನೇನ್ ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಬೇಗ. ಬನ್ನಿ ಬೇಗ. ರಾಧಾ, ನಮ್ಮಣ್ಣ ಮತ್ತೆ ಅವ್ನ ಫ್ಯಾಮಿಲಿಯವರು ಇನ್ನು 10 ನಿಮಿಷದಲ್ಲಿ ಇಲ್ಲಿ ಬಂದ್ಬಿಡ್ತಾರೆ. ತಣ್ಣಗೆ ಮಜ್ಜಿಗೆ ಪಾನ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ತಾನೆ. ಬಿಸಿಲು ಹೇಗ್ ನೆತ್ತಿ ಸುಡ್ತಾ ಇದೆ ಅಂತ ಬರ್ತಿದ್ದ ಹಾಗೆ ಅವ್ರಿಗೆ ಕುಡಿ ತಣ್ಣು ಕೊಡ್ಬೇಕಾಯ್ತಾ? ಇದೇ ಕಾಳಜಿ ನಿಮ್ ಹೆಂಡತಿ ಮೇಲೆ ಸ್ವಲ್ಪನಾದ್ರೂ ಇದ್ದಿದ್ರೆ ನಾನ್ ಬದುಕು ಹೀಗೆ ಚಿಂದಿ ಚಿತ್ರಾನ್ನ ಆಗ್ತಾ ಇರ್ಲಿಲ್ಲ. ಯಾಕತ್ತೆ ಹಾಗಂತೀರಾ?
ಮಾವ ಏನ್ ಕಮ್ಮಿ ಮಾಡಿದಾರೆ ನಿಮ್ಗೆ? ಹೌದಮ್ಮ, ಏನು ಕಡಿಮೆ ಇಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಅದ್ಯಾವ್ದೋ ಗೊಬ್ರದ ವ್ಯಾಪಾರ ಮಾಡ್ತೀನಿ ಅಂತ ಹೋಗಿ ಇವ್ರು ಗೊಬ್ರ ಆಗಿ ನಮ್ಮನ್ನು ಗೊಬ್ರ ಮಾಡ್ಬಿಟ್ರು. ಹೆಸರಿಗಷ್ಟೇ ಇಷ್ಟ್ ದೊಡ್ಡ ಮನೆ ಸೊಸೆ, ಒಳಗೆ ಕೆಲ್ಸದವ್ರಿಗಿಂತ ಕಡೆ. ಬಂದ್ರು ಭೂಮಿ ಇದೇ ನೋಡಮ್ಮ ನಮ್ಮ ಮುಷ್ ಬಂದ್. ನಮ್ ಪಾಲಿನ ದೇವಸ್ಥಾನ ಭೂಮಿ ಇದು. ಈ ಮಣ್ಣನ್ ನೋಡ್ರಿ, ಹೆಂಡತಿನ ಒಡವೆ ಅಂಗಡಿ ಮಾಡಿಟ್ಟಿದ್ದಾರೆ. ನೀವು ಇದೀರ ಕಾಲಿ ಕತ್ತು ಬೋಡ್ ಬದುಕು. ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಎಷ್ಟು ಸಾಯ್ತೀನಿ ನೋಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದೀಯಾ? ರಾಧಾ, ನೀನ್ ಹೇಗಿದ್ಯಮ್ಮ? ನಮ್ಗೇನಾಗಿದೆ, ಚೆನ್ನಾಗಿದ್ದೀವಿ. ಸ್ವರ್ಗಕ್ಕೆ ಒಂದೇ ಒಂದ್ ಗೇಣ್ ದೂರ ಇದೀವ ಅಷ್ಟೇ. ಕೇಶವ ಅಮ್ಮ ಈಗ ಪರವಾಗಿಲ್ಲ ಅಣ್ಣ, ಸ್ವಲ್ಪ ಆರಾಮಾಗಿದೆ. ಬನ್ನಿ ಹೋಗ್ರೆ ಬನ್ನಿ. ರಾಧಾ ಹೇಗಿದೆ ಅಮ್ಮ? ಚೆನ್ನಾಗಿದ್ದೀನಿ ಭಾವ. ರಂಗ ಚೆನ್ನಾಗಿದ್ದೇನಾ? ಚೆನ್ನಾಗಿದ್ದೀನಿ ಬುದ್ಧಿ. ಬನ್ನಿ 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 ಒಳಗಡೆ ಬನ್ನಿ. ಬನ್ನಿ ಒಳಗಡೆ. ಹೇಗಿದೆ ಚಂದ್ರಿಕಾ? ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಆದ್ರೆ ಇನ್ ಮುಂದೆ ಗೊತ್ತಿಲ್ಲ. ನೀವು ಬನ್ನಿ ಬನ್ನಿ. ಅಮ್ಮ, ಅಮ್ಮ ಹೇಗಿದೆ ಅಮ್ಮ? ಸತ್ತಿದ್ರೆ ಮನೆ ಬಂದ್ ದೇವ್ ಹೊಗೆ ಹಾಕಿರೋರು, ಊರ್ ಜನ ಎಲ್ಲ ಸೇರಿರೋ. ನೀನ್ ಯಾಕ್ ಬದ್ದೆ? ಇದೇನಮ್ಮ ಹೀಗ್ ಕೇಳ್ತಿದ್ಯಾ? ನೀನೇಲ್ವಾ 3 ದಿವಸದಿಂದ ರಾಮ ರಾಮ ಅಂತ ಕನ್ವರ್ಸ್ತಾ ಇದ್ದಿದ್ದು? ಹೌದು, ರಾಮ ರಾಮ ಅಂತ ಕನ್ವರ್ಸ್ತಾ ಇದ್ದೆ. ಗಂಡನೇ ದೇವ್ರು ಅಂತ ಗಂಡನ ಹಿಂದೆ ಹೋದ್ಲಲ್ಲ ಆ ಸೀತಾರಾಮನ, ಹೆಂಡತಿ ಹಿಂದೆ ಹೋದ ಈ ರಾಮನಲ್ಲ. ಅತ್ತೆ ಯವ ಯವ ಯವ, ಈ ಸೆಂಟಿಮೆಂಟ್ ಡೌಸ್ ಎಲ್ಲ ಬೇಡ. ನಾಯಿ ಮನೆ ಆಚೆ ಇರ್ಬೇಕು, ಚಪ್ಲಿ ಬಾಗ್ಲಾಚೆ ಇರ್ಬೇಕು. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಲ್ಲಿದ್ರೇನೆ ಈ ನಿಂಗವ್ವನಿಗೆ ಮರ್ಯಾದೆ. ಈ ಪಡ್ಪೋಸಿಗಳನ್ನೆಲ್ಲ ಯಾರ್ ಕರ್ಸಿದ್ದು? ಇನ್ಯಾರಮ್ಮ? ನಿಮ್ 2ನೇ ಮಗ ಕೇಶವ. ಓಹೋ, ಈ ಮುತ್ತಿ ಕೊಯ್ ಎಂದು ಬಿಡ್ತಾರೆ. ಎಲ್ರು ಬಂದು ಬಾಯಿಗೆ 4 ಅಕ್ಕಿ ಕಾಳು ಹಾಕಿ ಆಮೇಲೆ ವಡೆ ಪಾಯಸ ತಿನ್ಕೊಂಡು ತಿಥಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಇವನ್ನೆಲ್ಲ ಕರೆಸ್ತಾ. ಅದಕ್ಕೆ ಈ ಮಹಾರಾಣಿನ ಕೊಂಕಲಲ್ಲಿ ಇಟ್ಕೊಂಡ್ ಬಂದ್ಬಿಟ್ನಾ? ನಿಮ್ ಬಾಯಲ್ಲಿ ಒಳ್ಳೆ ಮಾತೆ ಬರೋದೇನ್ರಿ? ಎಷ್ಟೋ ವರ್ಷಗಳಾದ್ಮೇಲೆ ಮಗ ಸೊಸೆ ಇಬ್ರು ಮನೆಗ್ ಬಂದಿದ್ದಾರೆ. ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಒಳ್ಳೆ ಹಳೆ ರಾಗಿ ಮಿಷಿನ್ ತರ ಬಡ್ಕೋತಾ ಇದೀರಲ್ಲ. ಮನುಷ್ಯನ್ ದೇಹದಿಂದ ಬರೋ ಪ್ರತಿಯೊಂದನು ವಿಷಾನೆ. ಕಳೆ ಪಕ್ಷ ಬಾಯಿಂದ ಬರೋ ಮಾತಾದ್ರೂ ಅಮೃತ ತರ ಇರ್ಲಿ. ಯಾವಳು ಇವಳು? ಯಾರಿವಳು? ಸುತ್ತ 33 ಹಳ್ಳಿನಲ್ಲಿ ಈ ನಿಂಗವ್ವನ ಹೆಸರು ಕೇಳಿದ್ರೆ ಮಕ್ಕಳೆಲ್ಲ ಉಯ್ಕೊಂತಾರೆ. ದೊಡ್ಡವ್ರು ನಡ ಬಗ್ಸಿ ನಿಂಗವ್ವ ಅಂತಾರೆ. ಅಂತದ್ರಲ್ಲಿ ಚಿಗುರಿ 3 ಎಲೆ ಬಿಡದೆ ಇರೋ ಇವಳು ನನಗೆ ಟೂಸನ್ ತಗೋತಾ. ಟೂಸನ್ನು ಎತ್ತಿ ಗೆಸ್ಗೆ ಅಂದ್ರೆ ಪಡುವಾರಳ್ಳಿ ಕೆರೆಯಲ್ಲಿ ಮುಳುಗಿ 3 ಸಲ ಮುಳುಗಿ ಹೇಳ್ಬೇಕು ನೀನು. ಏನ್ ಅನ್ಕೊಂಡಿದ್ಯಮ್ಮಿ? ಈ ನಿಂಗವ್ವ ಅಂದ್ರೆ ಒಂದ್ಸಲ ತೊಡೆ ತಟ್ಟಿ ನಿಂತ್ಕೊಂಡ್ಲು ಅಂದ್ರೆ ಯುದ್ಧಾನೇ. ಯಾರಿವಳು? ಯಾರೋ ಇವಳು? ಅತ್ತೆ ಒಂದೇ 1 ನಿಮಿಷ ಅತ್ತೆ, 1 ನಿಮಿಷ ಬಂದ್ವಿ ನಡಿ. ಯಾಕತ್ತೆ? ಬಾ ನೀನು. ಅತ್ತೆ ಪಾಯ್ಸಿ. ಈ ಪೀಸ್ ನಾನೆಲ್ಲೋ ನೋಡಿದ್ದೀನಲ್ಲ. ಆ ಆ ಆ ಮಿಟಿಕ್ಲಾಡಿ ತಮ್ಮ ಶ್ರವಣನ್ ಹೆಂಡತಿ ಶಾರದಾ ಅಲ್ವಾ ಇವಳು? ಅತ್ತೆ ಬಂದಿದ್ರಿ. ಅಲ್ಲ ಯಾಕೆ ಸುಮ್ಮನೆ ಇರು ಅಂದೆ. ಅತ್ತೆ 1 ನಿಮಿಷ ನನ್ ಮಾತ್ ಕೇಳಿ. ನಿನಗೇನಾಗಿದೆ ನಿನಗೆ? ಅತ್ತೆ ಅತ್ತೆ ಅನ್ಬಿಡ, 4 ಬಾರಿಸ್ಬಿಡ್ತೀನಿ. ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಅಜ್ಜಿ ಮುಂದೆ ಯಾಕೆ ಆ ರೀತಿ ಮಾತಾಡ್ದೆ? ಅಲ್ಲ ಅತ್ತೆ, ಅಜ್ಜಿ ಅಷ್ಟೆಲ್ಲ ಬೈತಾ ಇದ್ರು ನಿಮ್ಮನ್ನ ನಾನ್ ಸುಮ್ನೆ ನೋಡ್ಕೊಂಡ್ ಕೂತಿರೋದಕ್ಕಾಗತ್ತಾ? ನನ್ ಕೈಯಿಂದ ಆಗಲ್ಲಪ್ಪ. ಭೂಮಿ, ನಮ್ಮ ಅತ್ತೆ ಬೈದಿದ್ದು ನನ್ನನ್ನ, ನಿನ್ನನ್ನೇನ್ ಅಲ್ಲ ತಾನೆ. ಅದ್ರ ಬಗ್ಗೆ ನೀನ ತಲೆ ಕೆಡ್ಸ್ಕೋಬೇಕು. ಅತ್ತೆ ಅವ್ರ ಅತ್ತೆ ಬೇಕಾದ್ರೆ ಸೊಸೆಗ್ ಬೈಕೊಡ್ಲಿ, ಆದ್ರೆ ನಮ್ಮ ಅತ್ತೆಗೆ ಯಾರಾದ್ರೂ ಬೈದ್ರೆ ನಾನಂತೂ ಸುಮ್ನೆ ಇರಲ್ಲ. ಶೋ ದೇವ್ರೇ ದೇವ್ರೇ, ಪ್ರೀತಿನ ಹೇಗಪ್ಪ ತಡ್ಕೊಳ್ಳಿ ರೀ? ಸುಮ್ನೆ ನಿಂತಿದಿರಲ್ರಿ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ರಿ ಭೂಮಿಗೆ. ಮಾವ ಭೂಮಿ ನಮ್ಮಮ್ಮ ಇರೋದೇ ಹಾಗೆ ಅಮ್ಮ. ಯಾರನ್ನೂ ಕೇರು ಮಾಡಲ್ಲ, ಯಾರನ್ನೂ ಹತ್ರಕ್ಕೂ ಬಿಟ್ಕೊಡಲ್ಲ. ನೀವೇನ್ ಮಾವ ನೀವು ಇದೇ ತರ ಮಾತಾಡ್ತಿದ್ದೀರಾ? ಅಲ್ಲ, ಎಷ್ಟು ವರ್ಷ ಆದ್ಮೇಲೆ ನಿಮ್ ಮನೆಯವ್ರನ್ನೆಲ್ಲ ನೋಡಕ್ ಬಂದಿದ್ದೀರಾ. ಅವ್ರು ಎಷ್ಟ್ ಚೆನ್ನಾಗ್ ಪ್ರೀತಿಯಿಂದ ಮಾತಾಡ್ಬೇಕು, ಅದ್ ಬಿಟ್ಬಿಟ್ಟು ನಮ್ಮ ಅತ್ತೆಗೆ ಬೈತಾರ ಅವರು. ಅವ್ರ ಗುಣನೇ ಹಾಗೆ ಭೂಮಿ. ಈಗ ನಾವೆಲ್ಲ ಇಲ್ಲಿಗೆ ಬಂದಿರೋದು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ನಿಮ್ ಜೊತೆ ನಾವಿದೀವಿ, ಧೈರ್ಯವಾಗಿರಿ ಅಂತ ಹೇಳೋದಕ್ಕೆ. ಬಟ್ ದೊಡ್ಡಪ್ಪ ಅವ್ರು ತುಂಬಾನೇ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದಾರೆ. ಅದೇನ್ ವಿಯರ್ಡ್ ಅನ್ನಲ್ಲ, ಓವರ್ ಡವ್ ಅಂತಾರೆ. ನಚ್ಚಿ ಅಜ್ಜಿ ಹಾಗೆ ಸುಮ್ನೆ ರೋಡಲ್ಲಿ ಹೋಗ್ತಿರೋರ್ನೆ ಬಾರೋ ಇಲ್ಲಿ ಅಂತ ಕರೆದು 2 ಬೀಸ್ ಕಳಿಸ್ತಾರೆ. ಅಂತದ್ರಲ್ಲಿ ಈ ಭೂಮಿ ಅವ್ರ ಕಣ್ಣು ಚೆನ್ನಾಗ್ ಬಿದ್ಬಿಟ್ಲು. ಸಾಲಕ್ಕೆ ಇವ್ರು ಯಾರು ಅಂತ ಪದೇ ಪದೇ ಕೇಳ್ತಾ ಇದಾರೆ. ಯಾರು ಅಂತಾರೆ ನಾವಳನ್ನ? ಬಾರೆ ನೀ ಬಾರೆ. ಅಜ್ಜಿ ಎಷ್ಟೇ ಬಾಯೆ ನಿನ್ಗೆ, ಈ ನಿಂಗವ್ವನ್ಯ ಆವಾಜ್ ಆಗ್ತೀಯಾ? ಯಾರೇ ನೀನು? ಅತ್ತೆ ಇವಳು ನನ್ ಮಗಳು ಮನಸ್ವಿವಿ. ಏನು ನಿನ್ನ ಮಗನ?